ಒಂದು ಐತಿಹಾಸಿಕವಾಗಿರುವಂಥ ಬೈಬಲನ್ನು ನಮ್ಮ ಕೈಗಳಲ್ಲಿ ನಾವು ಹಿಡ್ಕೊಂಡಿದ್ದೇವೆ. ಐತಿಹಾಸಿಕ ಅಂದರೆ 1865 ಅಂದರೆ 1865ರಲ್ಲಿ 5 ಬೈಬಲ್ಗಳು ಪ್ರಿಂಟ್ ಆದವು. 5 ಬೈಬಲ್ಗಳು ಪ್ರಿಂಟ್ ಆಗಿದ್ರಲ್ಲಿ ಒಂದು ಬೈಬಲ್ ನಮ್ಮ ಕೈಯಲ್ಲಿದೆ. ಸೊ ಆದುದರಿಂದ ಇನ್ನೊಂದು ಬೈಬಲ್ ಇಲ್ಲೇ ಇದೆ. ಸೊ ಪಾಸ್ಟರ್ ಕಾಂತ್ ಅವ್ರ ಕೈಯಲ್ಲಿದೆ. ಮತ್ತು ಇನ್ನು ಒಂದು ಬೈಬಲ್ ನವಲ್ಗುಂದದಲ್ಲಿ ಸತ್ಯವೇದ, ಇದೇ ಒಂದು ಬೈಬಲ್ 1935ದಲ್ಲಿ ಅದಕ್ಕೊಂದು ಮೊಳೆಯನ್ನು ಜಡಿದು ಅಲ್ಲಿ ಇಡಲ್ಪಟ್ಟಿದೆ. ಅದರ ಇತಿಹಾಸದ ಕುರಿತು ಒಂದು ನಿಮಿಷ ನಮ್ಮ ಪಾಸ್ಟರ್ ದೇವಸ್ಥಾನದಲ್ಲಿ ಇರುವಂತದ್ದು, ಬನ್ನಿ ದೇವಸ್ಥಾನದಲ್ಲಿರುವಂಥದ್ದನ್ನ ಅದರ ಕುರಿತಾಗಿ ಒಂದು ನಿಮಿಷ ನಮಗೆ ಇತಿಹಾಸವನ್ನು ಹೇಳ್ತಾರೆ. ಅದನ್ನ ಪಾಸ್ಟರ್ ಕಡೆಯಿಂದ ಕೇಳ್ತೀವಿ. ಎಲ್ಲರಿಗೂ ಕೂಡ ಈ ಸಾಯಂಕಾಲದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೂ ಕೂಡ ನಾನು ವಂದಿಸ್ತೇನೆ. 1877ನೇ ಇಸ್ವಿಯಲ್ಲಿ ಜರ್ಮನ್ ಮಿಷನರಿಗಳು ಇಲ್ಲಿ ನಮ್ಮ ಭಾಗಕ್ಕೆ ಬಂದರು. ಇಲ್ಲಿ ಬಂದಾಗ ಇಲ್ಲಿ ಇರ್ತಕ್ಕಂಥ ಹಿಂದೂ ದೇವಸ್ಥಾನ ಕೂಡ ಒಳ್ಳೆ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವಸ್ಥಾನ. ಆಗಿರ್ತಕ್ಕಂಥ ಮಿಷನರಿಗಳ ಹತ್ತಿರ ಆ ದೇವಸ್ಥಾನದ ಪೂಜಾರಿ ಬೈಬಲನ್ನು ಓದಲಿಕ್ಕೆ ಇಸ್ಕೊಂಡು ಹೋಗಿರ್ತಾರೆ. ಇಸ್ಕೊಂಡು ಹೋದ ಟೈಮ್ನಲ್ಲಿ ಅವನು ದಿನನಿತ್ಯ ಆ ಬೈಬಲನ್ನೇ ಓದ್ತಿರ್ತಾನೆ. ಆ ಟೈಮ್ನಲ್ಲಿ ಒಂದು ಸಾರಿ ಓದುವಾಗ ನಾಗಲಿಂಗ ಸ್ವಾಮಿಗಳು ಅಂತ ಸ್ವಾಮೀಜಿ ಊರಿಗೆ ಬರ್ತಾರೆ. ಅವರು ಸ್ವಾಮೀಜಿ ಬರ್ತಾರ ಇನ್ನು ನನ್ನ ಬೈತಾರ ಅಂತಂದು ತಿಳ್ಕೊಂಡ್ಬಿಟ್ಟು ಆ ಬೈಬಲನ್ನು ದೇವಿಯ ಮೂರ್ತಿಯಿಂದ ಇಟ್ಟಂತೆ ಅದನ್ನು ಮಾತಾಡಿದ್ದಾರೆ ಅಯ್ಯವರು. ಆಮೇಲೆ ಅಯ್ಯವ್ರಿಗೆ ನಾನು ಅದನ್ನು ವಾಟ್ಸಪ್ ಮಾಡೀನಿ, ಅವ್ರು ಮಾತಾಡಿದ್ದೆ ಏನಿಟ್ಟಿದ್ದಾರೆ ಅಂತ. ಬೇಕಾದ್ರೆ ಅದನ್ನು ಬಚ್ಚಿಟ್ನಂತಾರೆ. ಅವ್ರು ಕಾಳೆ ಏನೋ ಮುಚ್ಚಿಡ್ತಾ ಇದ್ದಿಲ್ಲ ಏನಂತ. ಏನಿಲ್ಲ ಅಂತಂದ. ಏನೋ ಮುಚ್ಚಿಟ್ಟು ಏನಂದ್ರೆ ಬೈಬಲ್ ಸಿಕ್ತಂತ. ಬೈಬಲ್ ಸಿಕ್ಕಾಗ್ಲೂ ಏನೋ ಹುಡುಕ್ತಾ ಇದ್ರು ಅಂತ. ಅವರು ಏನು ಹುಡುಕ್ತಾ ಇದ್ರಿ ಇದು ತೆಂಗಿನಕಾಯಿ ಸುಳಿಯೋದು ಕಿರುಮಳೆ ಇತ್ತಲ್ಲ ಎಲ್ಲೈತೆ ಅಂತಂದು. ಅಂದ್ರೆ ದೇವಿ ದರ್ಶನಕ್ಕೆ ಬರೋರು ಕಾಯಿ ಓಡಿಸ್ತಿರ್ತಾರಲ್ಲ ತೆಂಗಿನಕಾಯಿ ಪೂಜೆನ, ಅಲ್ಲಿ ಕಾಯಿ ಸುಲಿಲಿಕ್ಕೆ ಹೊಳಿದು ಅದನ್ನು ಹುಡುಕಾಡಿ ಸಿಗುವಾಗ ಅದನ್ನು ತಗೊಂಡು ಅವರು ಸರಿ ಹೋಲ್ ಮಾಡಿ ಅದನ್ನ ತಗೊಂಡು ಹೋಗ್ತಾರೆ. ಅವರು ಏನು ಹೇಳಿದ್ರು ಅಂತಂದು ಹೇಳ್ತಾರೆ, ಇವೆಲ್ಲ ಮತ್ತೆ ಪೇಜಸ್ ಹೆಂಗಿದ್ದವು ಹಂಗೆ ಕೂಡ್ತಾವು, ಕಟ್ಟಾಗಿದ್ದು ಹೋಲಾಗಿದ್ದು, ಮತ್ತೆ ಅಕ್ಷರಗಳು ಕೂಡ್ತಾವು. ಅವಾಗ ನಾನು ಮತ್ತೆ ಒಳ್ಳೆ ಹುಟ್ಟಿ ಬರ್ತೀನಿ ಅಂತಂದು ನಾಗಲಿಂಗ ಸ್ವಾಮೀಜಿಯವರು ಹೇಳಿದ್ರು ಅಂತಂದು. ಆಮೇಲೆ ಅವ್ರು ನಾಗಲಿಂಗ ಸ್ವಾಮೀಜಿಗಳು ನವಲಗುಂದದಲ್ಲಿ ಸೆಟ್ಲ್ ಆಗ್ತಾರೆ. ನಾಗಲಿಂಗ ಸ್ವಾಮೀಜಿ ಇದೆ, ಅಲ್ಲಿ ಒಂದು ಮಠ ಇದೆ. ಆ ಮಠದಲ್ಲಿ ಆ ಬೈಬಲ್ ಇದೆ. ಈಗಲೂ ಕೂಡ ಅದನ್ನು ದಿನನಿತ್ಯ ಅವರು ಅದನ್ನು ಪೂಜೆ ಮಾಡಿ ಒಂದು ಬಾಕ್ಸ್ನಲ್ಲಿ ಇರ್ತದೆ. ಅದನ್ನು ನೋಡಬೇಕಾದ್ರ ಸಮಯ ಬೆಳಗ್ಗೆ 7ರಿಂದ 8. ಈಗಲೂ ಸಹಿತ ಆ ಬೈಬಲ್ ಆ ಒಂದು ಸ್ಥಳದಲ್ಲಿ ನವಲಗುಂದ ದೇವಸ್ಥಾನದಲ್ಲಿ ಇಡಲ್ಪಟ್ಟಿದೆ. ಅದನ್ನ ನೋಡ್ಬೇಕಂದ್ರೆ ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆಗೆ ಹೋದ್ರೆ ಆ ಬೈಬಲ್ ನಮಗೆ ಸಿಗುವಂಥದ್ದಾಗ್ತದೆ. ಇದೇ ಬೈಬಲ್, ಸೇಮ್ ಬೈಬಲ್. 5 ಬೈಬಲ್ ಅಂತ ಹೇಳಿದ್ನಲ್ಲ ಆಗಲೇ. 5 ಬೈಬಲ್ನಲ್ಲಿ ಒಂದು ಬೈಬಲನ್ನು ಆ ರೀತಿಯಾಗಿ ಸ್ವಾಮೀಜಿ ತೆಗೆದುಕೊಂಡು ಹೋದ್ರು. ಭಯಪಟ್ಟವರಾಗಿ ಅದನ್ನು ಮುಚ್ಚಿಟ್ಟಿರುವಾಗ ಇನ್ನೊಬ್ಬ ಹಿರಿ ಸ್ವಾಮಿ ಬಂದು ಕೋಪದಿಂದ ಅದಕ್ಕನ್ನು ಮಳೆ ಜಡಿದು ಇದು ನಾನು ಬರುವಾಗ ಅಂತ ಅವ್ರು ಹೇಳಿದ್ದಾರೆ. ಆದರೆ ಎರಡನೇದಾಗಿ ನಮ್ಮ ಅಭಿಪ್ರಾಯ, ನಮ್ಮ ಕಾಲದ ಇದು ಪ್ರವಾದಿಗಳ ಪ್ರಕಾರವಾಗಿ ಅದು ಹೇಳಲ್ಪಡೋದೇನೆಂದರೆ ಕ್ರಿಸ್ತನ 2ನೇ ಬರೋಣ ಅದು ಆಗುವಂಥದ್ದು ಎಂಬುದಾಗಿ ಸೂಚಿಸಲಾಗಿದೆ. ಎಲ್ಲ ಕೂಡ್ಕೊಂತ ಬಂದಿದ್ದಾರೆ, ಕೂಡ್ತಾ ಬಂದಿಲ್ಲ, ಸಹಿ ಮಾಡಿದ್ದಾರೆ, ಸಹಿ ಮಾಡ್ಯಾರ. ಅವಾಗೆಲ್ಲ 2 ವರ್ಷದಿಂದ ಇದ್ದರು. ಅವಾಗೆಲ್ಲ ಅದು ಮೇಲೆ 5 ರೂಪಾಯಿದು ದೊಡ್ಡ ಕಾಯಿನ್ ಹಾಕಿದ್ರೆ ಇದು ಬೈಬಲ್ ಇದು ಮೇಲಿಂದ ಹಾಕಿದ್ರೆ ಕೆಳಗಡೆ ಬೀಳ್ತಿತ್ತಂದ್ರೆ. ಆಮೇಲೆ ಕೂಡ್ಕೊಂಡು ಬಂದಾಗ ಒಂದು ಅವರೆಕಾಳಿನಷ್ಟು ಬಂತಂತ. ಅವರೆಕಾಳು, ಆಮೇಲೆ ಹೆಸರು ಕಾಳು ಅಷ್ಟೇ ಸಣ್ಣ ಸಣ್ಣ ಎಲ್ಲ ಕೂಡ್ತಾ ಬಂದಿದೆ. ನಾವೆಲ್ಲ ಹೋದಾಗ ಇನ್ನೊಂದು ಸ್ವಲ್ಪ ಇದ್ದವ್ರು. ನಾವೊಂದು 10 ವರ್ಷದಿಂದ ಹೋಗಿದ್ವಿ. ಅವಾಗ ಅಷ್ಟೇ ವರ್ಷಕ್ಕೆ ಅವರೆಲ್ಲ ಬಂದು ನೋಡಿದಾಗ ಹೆಂಗಿತ್ತು ಅವರು ಸೈನ್ ಮಾಡಿದ್ದಾರೆ. ನೀವು ಬನ್ನಿ, ಸೊ ಹೀಗಿರುವಾಗ ನಾವು ಈ ಒಂದು ಸಮಯದಲ್ಲಿ ಅದ್ಭುತವಾದಂಥ ಸಮಯ ಅದು. ನಾನು ಹೇಳಬೇಕಂದ್ರೆ ಶ್ರಮ ಮರಣ ದಿನಗಳಲ್ಲಿ ಈ ಒಂದು
ಮಿಷನರಿ ಟ್ರಿಪ್ಪನ್ನು ಹಾಕಿಕೊಂಡಿರುವುದರಿಂದ ಅದಕ್ಕೆ ಸಂಬಂಧಿಸಿದ ಹಾಗೆ ಈ 1865ದಲ್ಲಿ ಮುದ್ರಿತವಾಗಿರುವಂಥ ಬ್ರಿಟಿಷರ ಕಾಲದಿಂದಲೂ ಸಹಿತವಾಗಿ ಓದಲ್ಪಟ್ಟಿರುವಂಥ ಈ ಸತ್ಯವೇದವನ್ನು ನಾವು 53ನೇ ಏಷಾಯನ ಗ್ರಂಥವನ್ನು ಓದಿ ಪ್ರಾರ್ಥನೆ ಮಾಡಿ ನಾವು ಈ ಸ್ಥಳದಿಂದ ಚರ್ಚಿಗೆ ಆರಾಧನೆಗೆ ಹೋಗಲಿಕ್ಕಿದೆ. ಓಕೆ, ದಯಮಾಡಿ ಗಮನ ಕೊಟ್ಟು ಕೇಳಿ. ಪದಗಳು ಎಷ್ಟು ಅರ್ಥಗರ್ಭಿತವಾಗಿದೆ, ಇಂದ ಟ್ರಾನ್ಸ್ಲೇಟ್ ಆಗಿ ಬಂದಿರುವಂಥ ಕನ್ನಡ ಎಷ್ಟು ಅರ್ಥಗರ್ಭಿತವಾಗಿದೆ ಇದನ್ನು ನಾವು ನೋಡೋದಾಗಿದ್ರೆ ಈ ಕನ್ಕೋಡೆನ್ಸ್ ಇರ್ತದಲ್ಲ, ಆ ರೀತಿಯಾಗಿ ಮೊದಲನೇ ಇವರು ಈ ಸೈಡ್ಗೆ ಇದು ಕೊಟ್ಟಿದ್ದಾರೆ, ರೆಫರೆನ್ಸ್ಗಳು, ಸೈಡ್ಗೆ ರೆಫರೆನ್ಸ್ಗಳು ಕೊಡಲ್ಪಟ್ಟಿದೆ. ಈಗ ಕೆಳಗಡೆ ಇದಾವೆ ಈಗಿನ ಹೊಸ ಬೈಬಲ್ಗೆ, ಆದರೆ ಮೊದಲನೇದಾಗಿ ಅವರ ಬರವಣಿಗೆ ಅನುಸಾರವಾಗಿ ಸೈಡ್ಗೆ ಕನ್ಕೋಡೆನ್ಸ್ ಟೈಪು ನೀಟಾಗಿ ಕೊಡಲ್ಪಟ್ಟಿದೆ. ಸೊ ಪ್ರತಿಯೊಂದು ಹೆಡ್ಡಿಂಗ್ ಭಾಳ ಅರ್ಥಗರ್ಭಿತವಾಗಿದೆ. ಅದನ್ನು ನಾವು ಮೊದಲನೇದಾಗಿ ಓದ್ಕೊಳ್ಳೋಣ, ಆಮೇಲೆ ಹೇಗಾಗತ್ತೆ ಸಮಯ ಇರೋದಾಗಿದ್ದರೆ ನೋಡಿಕೊಳ್ಳೋಣ. ಓಕೆ, ಪ್ರವಾದಿಯ ಅಪನಂಬಿಕೆಯನ್ನು ಕುರಿತು ಮೊರೆಯಿಟ್ಟು ಕ್ರಿಸ್ತನ ಶ್ರಮೆಗಳ ಫಲದಿಂದಲೂ ಅದು ಕೈಕೊಡುವುದರಿಂದಲೂ ಶಿಲುಬೆಯ ಅವಮಾನವನ್ನು ನಿವರ್ತಿಸಿದ್ದು. ನಮ್ಮ ಸುದ್ದಿಯನ್ನು ಯಾರು ನಂಬಿದ್ದಾರೆ? ಯೆಹೋವನ ತೋಳು ಯಾರಿಗೆ ಪ್ರಕಟವಾಯಿತು? ಅವನು ಕುಡಿಯಂತೆಯೂ ಒಣಗಿದ ಭೂಮಿಯಿಂದ ಹುಟ್ಟುವ ಬೇರಿನಂತೆಯೂ ಅವನ ಮುಂದೆ ಬೆಳೆಯುವನು. ನಾವು ನೋಡತಕ್ಕ ಆಕಾರವು ಪ್ರಜ್ಞೆಯು ಅವನಲ್ಲಿ ಇಲ್ಲ. ನಾವು ಅವನನ್ನು ಅಪೇಕ್ಷಿಸುವ ಹಾಗೆ ಅವನಲ್ಲಿ ರೂಪವೂ ಇಲ್ಲ. ಅವನು ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟವನು, ತಳ್ಳಲ್ಪಟ್ಟವನು, ವ್ಯಸನಗಳುಳ್ಳ ಮನುಷ್ಯನು, ಕಷ್ಟ ತಿಳಿದವನು. ಆದುದರಿಂದ ತಮ್ಮ ಮುಖಗಳನ್ನು ಅವನಿಗೆ ಮರೆ ಮಾಡಿದರು. ತಿರಸ್ಕರಿಸಲ್ಪಟ್ಟವನಾಗಿದ್ದನು ಮತ್ತು ನಾವು ಅವನಲ್ಲಿ ಲಕ್ಷ್ಯವಿಡಲಿಲ್ಲ. ನಿಶ್ಚಯವಾಗಿ ಅವನು ನಮ್ಮ ಕಷ್ಟಗಳನ್ನು ಹೊತ್ತುಕೊಂಡನು, ನಮ್ಮ ವ್ಯಸನಗಳನ್ನು ತಾಳಿಕೊಂಡನು. ಆದರೆ ನಾವು ಅವನನ್ನು ಬಾಧಿಸಲ್ಪಟ್ಟವನೆಂದು, ದೇವರಿಂದ ಹೊಡೆಯಲ್ಪಟ್ಟವನೆಂದು, ಕುಂದಿಸಲ್ಪಟ್ಟವನೆಂದು ಎಣಿಸಿದೆವು. ಆದರೆ ಅವನು ನಮ್ಮ ದ್ರೋಹಗಳ ನಿಮಿತ್ತ ಗಾಯವಾದನು, ನಮ್ಮ ಅಕ್ರಮಗಳ ನಿಮಿತ್ತ ಜಜ್ಜಲ್ಪಟ್ಟನು. ನಮ್ಮ ಸಮಾಧಾನಕ್ಕೆ ಕಾರಣವಾದ ಶಿಕ್ಷೆ ಅವನ ಮೇಲಿತ್ತು ಮತ್ತು ಅವನ ಬಾಸುಂಡೆಗಳಿಂದ ನಮಗೆ ಸ್ವಸ್ಥವಾಯಿತು. ನಾವೆಲ್ಲರೂ ಕುರಿಗಳ ಹಾಗೆ ತಪ್ಪಿ ಹೋಗಿದ್ದೆವು, ನಮ್ಮ ಸ್ವಂತ ಮಾರ್ಗಕ್ಕೆ ತಿರುಗಿಕೊಂಡಿದ್ದೆವು ಮತ್ತು ಯೆಹೋವನು ನಮ್ಮೆಲ್ಲರ ಅಕ್ರಮವನ್ನು ಅವನ ಮೇಲೆ ಬೀಳ ಮಾಡಿದ್ದಾನೆ. ನೋಡಿ, ವರ್ಡ್ಸ್ಗಳು ಯಾವ ರೀತಿಯಾಗಿ ಹಳೆ ಕನ್ನಡವನ್ನು ಉಪಯೋಗ ಮಾಡಿಕೊಂಡು ಮತ್ತು ಅರ್ಥಗರ್ಭಿತವಾಗಿ ಹೇಳಲ್ಪಟ್ಟಿರುವಂಥ, ನಮಗೆ ಅರ್ಥವಾಗುವ ರೀತಿಯಲ್ಲಿ ಆಗತಾನೇ ಬರೆಸಲ್ಪಟ್ಟಿರುವಂತಹ ವಾಕ್ಯಗಳಾಗಿದೆ. ಪೀಡಿಸಲ್ಪಟ್ಟವನು ಕುಂದಿ ಹೋದನು, ಆದರೆ ತನ್ನ ಬಾಯಿಯನ್ನು ತೆರೆಯಲಿಲ್ಲ. ಕೊಲೆಗೆ ತರಲ್ಪಡುವ ಕುರಿಮರಿಯ ಹಾಗೆಯೂ, ಉಣ್ಣೆ ಕತ್ತರಿಸುವವನ ಮುಂದೆ ಮೌನವಾಗಿರುವ ಕುರಿ ಹಾಗೆಯೂ ಅವನು ತನ್ನ ಬಾಯನ್ನು ತೆರೆಯಲಿಲ್ಲ. ಬದ್ಧಕದಿಂದಲೂ ನ್ಯಾಯ ತೀರುವಿಕೆಯಿಂದಲೂ ತೆಗೆಯಲ್ಪಟ್ಟನು. ಅವನ ಸಂತತಿಯನ್ನು ಯಾರು ವಿವರಿಸುವವರು? ಯಾಕೆಂದರೆ ಜೀವಿತರ ದೇಶದಿಂದ ಕಡಿಯಲ್ಪಟ್ಟನು. ನನ್ನ ಜನರ ದ್ರೋಹಕ್ಕಾಗಿ ಅವನಿಗೆ ಬಾಧೆಯಾಯಿತು ಮತ್ತು ಅವನ ಸಮಾಧಿ ದುಷ್ಟರ ಸಂಗಡ ನೇಮಿಸಲ್ಪಟ್ಟಿತು. ಆದರೆ ಅವನ ಮರಣದಲ್ಲಿ ಐಶ್ವರ್ಯವಂತನ ಸಂಗಡ ಇದ್ದನು, ಯಾಕೆಂದರೆ ಅವನು ಬಲಾತ್ಕಾರ ಮಾಡಲಿಲ್ಲ, ಅವನ ಬಾಯಲ್ಲಿ ಮೋಸವಿರಲಿಲ್ಲ. ಆದಾಗ್ಯೂ ಯೆಹೋವನು ಅವನನ್ನು ಜಜ್ಜಿ ಸಂತೋಷಪಟ್ಟನು, ಅವನನ್ನ ದುಃಖಪಡಿಸಿದನು. ಅವನ ಪ್ರಾಣವನ್ನು ಅಪರಾಧ ಬಲಿಯಾಗಿ ಇಟ್ಟ ಮೇಲೆ
ಅವನು ಸಂತಾನವನ್ನು ನೋಡುವನು, ತನ್ನ ದಿವಸಗಳನ್ನು ಉದ್ದ ಮಾಡುವನು, ಮತ್ತು ಯೆಹೋವನಿಗೆ ಸಂತೋಷವಾದದ್ದು ಅವನ ಕೈಯಲ್ಲಿ ಸಫಲವಾಗುವುದು. ಅವನು ತನ್ನ ಪ್ರಾಣ ಕಷ್ಟದ ಫಲವನ್ನು ನೋಡಿ ತೃಪ್ತಿಯಾಗುವನು. ತನ್ನ ತಿಳುವಳಿಕೆಯಿಂದ ನೀತಿವಂತನಾದ ನನ್ನ ಸೇವಕನು ಅನೇಕರಿಗೆ ನೀತಿಯನ್ನುಂಟು ಮಾಡುವನು, ಯಾಕಂದರೆ ಅವರ ಅಕ್ರಮಗಳನ್ನು ಅವನೇ ತಾಳಿಕೊಳ್ಳುವನು. ಆದುದರಿಂದ ದೊಡ್ಡವರಲ್ಲಿ ಅವನಿಗೆ ಪಾಲು ಕೊಡುವೆನು, ಬಲಿಷ್ಠರ ಸಂಗಡ ಕೊಳ್ಳೇನು ಪಾಲಿಡುವನು. ಯಾಕಂದರೆ ತನ್ನ ಪ್ರಾಣವನ್ನು ಮರಣದ ಪರ್ಯಂತರಕ್ಕೂ ಒಯ್ದು ಬಿಟ್ಟು ದ್ರೋಹಿಗಳ ಸಂಗಡ ಎಣಿಸಲ್ಪಟ್ಟನು. ಮತ್ತು ಅವನು ಅನೇಕರ ಪಾಪಗಳನ್ನು ಹೊತ್ತುಕೊಂಡು ದ್ರೋಹಿಗಳಿಗೋಸ್ಕರ ವಿಜ್ಞಾಪನೆ ಮಾಡಿದನು ಎಂದರೆ